ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಒಂದು ಆ್ಯಪಿಂದ, ಅಂದರೆ ನೀವು ಪ್ಲೇಸ್ಟೋರಲ್ಲಿ ಟಿ ಎಮ್ ಲರ್ನಿಂಗ್ ಸೆಂಟರನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಈ ರೀತಿಯಾದ ಒಂದು ಲೋಗೋ ಉಳ್ಳಂಥ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಒಂದು ಸರಿ ನಾನು ಅದನ್ನು ತೋರಿಸ್ತೇನೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ಟಿ ಎಮ್ ಲರ್ನಿಂಗ್ ಸೆಂಟರ್ ಅಂತ ನೀವು ಪ್ಲೇಸ್ಟೋರಲ್ಲಿ ಟೈಪ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಲೋಗೋ ಇರ್ತಕ್ಕಂತಹ ಒಂದು ಆ್ಯಪ್ ನಿಮಗೆ ಕಾಣಿಸುತ್ತೆ. ಸೊ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡಿದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು ನೀವು. ರೇಟಿಂಗ್ಸು 33 ಜನ ರಿವ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಅಂದರೆ ನಮ್ಮ ಕೋರ್ಸನ್ನು ತೆಗೆದುಕೊಂಡಿರ್ತಕ್ಕಂಥವ್ರು 5 ಪಾಯಿಂಟ್ ಸಮಥಿಂಗ್ ರೇಟಿಂಗ್ ಇದೆ. ಸೊ 1000ಕ್ಕೂ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ. ಸೊ ನೀವು ಇದು ನೋಡ್ಬೋದು, ಇಲ್ಲ ಒಂದು ಯಾವ ರೀತಿಯಾದಂತಹ ಒಂದು ರಿವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ತುಂಬ ಉತ್ತಮವಾದಂತಹ ಪ್ರತಿಕ್ರಿಯೆ ಈ ಒಂದು ಆ್ಯಪ್ಗೆ ಬಂದಿದೆ. ತುಂಬ ಯೂಸ್ಫುಲ್ ಆಗಿದೆ. ಬಹಳಷ್ಟು ಜನ ಈ ಬಾರಿ ಎಲಿಜಿಬಲ್ ಆಗಲಿಕ್ಕೆ ಸಹಾಯ ಕೂಡ ಆಗಿದೆ. ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಒಂದು ಕೋರ್ಸನ್ನು ನಾನು ಇಲ್ಲಿ ಕಂಡಕ್ಟ್ ಮಾಡಿದ್ದೆ. ಸೊ ಈ ಒಂದು ಆ್ಯಪನ್ನು ನೀವು ಓಪನ್ ಮಾಡಿದಾಗ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಕೋರ್ಸಿಗೆ ಜಾಯಿನ್ ಆಗಿರಿ ಅಥವಾ ಬಿಡಿ, ಇಲ್ಲಿ ನಿಮಗೆ ಸ್ಟೋರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಸ್ಟೋರಲ್ಲಿ ನಿಮಗೊಂದು ಕೋರ್ಸ್ ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಲೈವ್ ಕೋರ್ಸು ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 1 ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಬರುತ್ತೆ. ಈ ಒಂದು ಲೈವ್ ಕ್ಲಾಸಲ್ಲಿ, ಅಂದರೆ ಈ ಒಂದು ಇರ್ತಕ್ಕಂಥ ಕೋರ್ಸಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ನಾನು ಹಾಕಿದ್ದೀನಿ. ಹಾಗೆಯೇ ಮ್ಯಾಥಮೆಟಿಕ್ಸ್ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಆಫ್ಲೈನ್ ತರಗತಿಗಳು 38 ವಿಡಿಯೋಸ್ ಇದರಲ್ಲಿದ್ದಾವೆ, ಭಾಳ ಯೂಸ್ಫುಲ್ಲು. ಹಾಗೆ ಅದರಲ್ಲಿ 3 ಫ್ರೀಯನ್ನು ಕೊಟ್ಟಿದ್ದೀನಿ. ಮತ್ತು PDF, ಈ 38 ತರಗತಿಗಳ PDF ಇಲ್ಲಿ ನಿಮ್ಗೆ ಸಿಗ್ತದೆ. ಹಾಗೆ ಟೆಸ್ಟ್ ಪೋರ್ಟಲಲ್ಲಿ 15 ಟೆಸ್ಟ್ ಸೀರೀಸ್ಗಳನ್ನು ನಾನು ಹಾಕಿದ್ದೀನಿ. ಹಾಗೆ ಲೈವ್ ಕ್ಲಾಸ್ 20 ಲೈವ್ ಕ್ಲಾಸ್ ಇದ್ದಾವೆ. ನೀವು ನಂಬ್ತಿರೋ ಇಲ್ಲೋ, ಭಾಳಷ್ಟು ಕಂಟೆಂಟನ್ನು ಕೊಡೋದಕ್ಕಿಂತ ಹೆಚ್ಚಾಗಿ, ಅಂದರೆ ಈಗ ನಿಮಗೆ ಅಲ್ಲಿ ನಾನು ಕೊಟ್ಟಂಥ ಮಾರ್ಗದರ್ಶನ ಇಲ್ಲಿ ಭಾಳಷ್ಟು ಹೆಲ್ಪ್ ಆಗ್ತದೆ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಒಂದು ಕ್ಲಾಸನ್ನು 1 ಅವರ್ ಇದೆ. ಅಂದರೆ ಈ 1 ಅವರ್ ಕ್ಲಾಸಲ್ಲಿ ಎಷ್ಟು ಲೆಕ್ಕಗಳನ್ನು ಮತ್ತು ಎಷ್ಟು ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡಿದ್ದೀವಿ. ಸೊ ಅದನ್ನೇ ನಾವು ಮನಸ್ಸು ಮಾಡಿದರೆ 3ರಿಂದ 4 ವಿಡಿಯೋಗಳನ್ನು ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ನಂಬರ್ ಆಫ್ ವಿಡಿಯೋಸ್ಗಿಂತ ಕಂಟೆಂಟ್ ನನಗೆ ಬಹಳ ಹೆಲ್ಪ್ ಅಂತ ಹೇಳಿಬಿಟ್ಟು ಕಂಟೆಂಟಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಮಾರ್ಗದರ್ಶನವನ್ನು ಕೊಡುವ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಜೊತೆಗೆ ಒಬ್ಬರು ಮೇಡಮ್ ಕೂಡ ಕ್ಲಾಸನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಲೈವ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಕೂಡ ನಿಮಗೆ PDF ರೂಪದಲ್ಲಿ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಡೌನ್ಲೋಡ್ ಮಾಡಿ ನೀವೆಲ್ಲರಿಗೂ ಶೇರ್ ಮಾಡಿ ಅದು ಇನ್ನೊಬ್ಬರಿಗೆ ಏನಾಗುತ್ತೆ, ಶೇರ್ ಆದರೆ ನೀವು ಒಂದು ಅಮೌಂಟ್ ಕಟ್ಟಿದ್ದಕ್ಕೆ ನಿಮಗೆ ಒಂದು ಸಿಗೋಲ್ಲ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೀವೇನು ಮಾಡ್ಕೋಬೇಕಾಗತ್ತೆ, ಮ್ಯಾಥಮೆಟಿಕ್ಸ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ವರ್ಕ್ ಅಲ್ವಾ, ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ನಂತರ ಈ ಗುಂಪಿನ ಸದಸ್ಯರು ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರು ವರ್ಕ್ ಮಾಡಿರ್ತಕ್ಕಂಥ ನೋಟ್ಸ್ಗಳು ಕೂಡ ಇಲ್ಲಿದ್ದಾವೆ. ಹಾಗೆ ಕನ್ನಡ ಬೋಧನಾಶಾಸ್ತ್ರ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟನ್ನು ನಾನು ಕಂಡಕ್ಟ್ ಮಾಡಿದ್ದೆ. ಸೊ ಅದು ಕೂಡ ಇಲ್ಲಿದೆ. ಸೊ ವಿಡಿಯೋ ಕೂಡ ನೀವು ನೋಡಿದ್ರಿ, ಅದು ಫ್ರೀ ಇದೆ, ನೀವೇನು ಪೇಮೆಂಟ್ ಮಾಡಬೇಕಾಗಿಲ್ಲ. ಹಾಗೆ ಇದು ಕೂಡ ನೋಡಿ, ಕ್ವಶನ್ ಪೇಪರ್ಸು, ಅಂದರೆ TET 2021 ಕ್ವಶನ್ ಪೇಪರ್ ಸೈನ್ಸು ಮತ್ತು ಮ್ಯಾಥ್ಸು, ಅದರ ಸೊಲ್ಯೂಷನ್ ಕೂಡ ಇದೆ ಸ್ನೇಹಿತರೆ. ಅಂದರೆ ಮ್ಯಾಥ್ಸ್ ಸೊಲ್ಯೂಷನ್ ಕೂಡ ಇದೆ, ಅದರ ಒಂದು PDF ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಇನ್ನು ಲೈವ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೂಡ ಇದೆ. ಸ್ಟೂಡೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಿದ್ದರು ನಿಮಗಿದೆ. ಸೊ ನಾನು ಅನೌನ್ಸ್ ಮಾಡ್ತಕ್ಕಂತಹ ಒಂದು ಮಾಹಿತಿಗಳು ಕೂಡ ನಿಮಗಿಲ್ಲಿ ಬರುತ್ತೆ. ಸೊ ಇದಿಷ್ಟು TM ಲರ್ನಿಂಗ್ ಸೆಂಟರಲ್ಲಿ ಯಾವುದಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಒಂದು ಕೋರ್ಸಲ್ಲಿ ಇರತಕ್ಕಂತಹ ಅಂಶಗಳು. ಇದು ಇನ್ನಷ್ಟು ಅಪ್ಡೇಟ್ ಆಗುತ್ತೆ ವೆನ್ ದ ಎಕ್ಸಾಮಿನೇಷನ್ ಕಾಲ್ ಆದಾಗ. ಅಲ್ಲಿ ನಿಮಗೆ ಸಾಕಷ್ಟು ಮತ್ತಷ್ಟು ಮಾಹಿತಿಗಳು ಖಂಡಿತ ಸಿಗುತ್ತೆ. ಈಗ ಸದ್ಯಕ್ಕೆ ನೋಟಿಫಿಕೇಷನ್ ಆಗುವವರೆಗೂ ನಿಮಗೆ ಒಟ್ಟು 58 ವಿಡಿಯೋಗಳು, 67 PDFಗಳು ಮತ್ತು 16 ಟೆಸ್ಟ್ ಸೀರೀಸ್ಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಕಾರ್ಟೆಟ್ ಸಿಲೆಬಸ್ ಕೂಡ ನಿಮಗಿಲ್ಲಿ ಸಿಗುತ್ತೆ. ಸೊ ಇಷ್ಟು ಮಾಹಿತಿ ಇದೆ. ಇನ್ನು ಉಳಿದಂತೆ ನೀವು ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಕೂಡ ನೋಡ್ಬೋದು. ನೀವಿಲ್ಲಿ ಹೋಮ್ ಬಟನಲ್ಲಿ ಇಲ್ಲಿ ನೋಡ್ಬೋದು. ನೀವು ನಮ್ಮ ಆ್ಯಪ್ನಲ್ಲಿ ಇರ್ತಕ್ಕಂಥ ಈ ಒಂದು 3 ಬಟನ್ ಏನಿದೆ ಅದನ್ನು ಪ್ರೆಸ್ ಮಾಡಿದರೆ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆ. ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಲಿಕ್ಕೆ ಈ ಒಂದು ಕಾಲಮ್ಮು, ಬಟ್ ಇಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಸೊ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಕನ್ನಡ ಬೋಧನಾಶಾಸ್ತ್ರ ನಮ್ಮ JSS ಸೋಮನಾಳ್ ಅವರು ಬರೆದಿರ್ತಕ್ಕಂಥ ಒಂದು ಬುಕ್ ಇದೆ, ಇದು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹಾಗೆ ಕ್ವಶನ್ ಪೇಪರ್ಸ್ ಇದೆ 2021. ಸೊ ನೀವು ಅದನ್ನು ಕ್ಲಿಕ್ ಮಾಡಿದರೆ ಯಾವ್ಯಾವ ಕ್ವಶನ್ ಪೇಪರ್ಸ್ ಅಂತ ಇದೆ, ಕನ್ನಡ, ಸೈನ್ಸು, ಮ್ಯಾಥ್ಸು ಇದೆ. ಸೊ ದೆನ್ ಇಂಗ್ಲೀಷ್ ಗ್ರಾಮರ್ ಇದೆ. ಸೊ ಇಂಗ್ಲೀಷ್ ಗ್ರಾಮರು ಆ ಒಂದು ಸ್ಟಡಿ ಮೆಟೀರಿಯಲ್ಸ್ ಇದೆ. ಹಾಗೆ ಇಂಗ್ಲೀಷ್ ಪೆಡಗಾಜಿ ನೋಟ್ಸ್ ಇದೆ, ಇದು ರಿಟರ್ನ್ ನೋಟ್ಸು, ಅಕ್ಷತಾ ಮೇಡಮ್ ಅವರು ಮಾಡಿರ್ತಕ್ಕಂಥದ್ದು. ಹಾಗೆ ಸೈನ್ಸ್ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಇದೆ.
ಹಾಗೆ TETಗೆ ರೆಫರೆನ್ಸ್ ಬುಕ್ ಲಿಸ್ಟು ಅಂದರೆ ವೆಬ್ಸೈಟಲ್ಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಸೊ ಅದಿದೆ. ಹಾಗೆ ಸೈಕಾಲಜಿ ನೋಟ್ಸ್ ಕೂಡ ಇದೆ, ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆಯೇ SSLCಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ ವಿತ್ ಕ್ವಶನ್ಸ್. ಯಾಕೆ ಇದನ್ನು ಹಾಕಿದ್ದಾರೆ ಅಂದರೆ, ಈಗ ಬಂದಂಥ TET ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಅಲ್ಲಿ SSLCಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನು ಬಂದಿದ್ದಾವೆ, ಹೌದಲ್ಲ. ಸೊ ಅದರ ಕ್ವಶನ್ ಪೇಪರ್ಸ್ ಇಲ್ಲಿ ಕೀ ಆನ್ಸರ್ಸ್ ಇದ್ದಾವೆ. ಸೊ ಇನ್ನೂ ಮೆಟೀರಿಯಲ್ಸ್ ಅಪ್ಡೇಟ್ ಆಗುತ್ತೆ, ಸೊ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇವೆಲ್ಲವೂ ಕೂಡ ಫ್ರೀ ಮೆಟೀರಿಯಲ್ಸ್ ಇದೆ. ಒಂದು ಕೋರ್ಸ್ ಮಾತ್ರ ನಿಮಗೆ ಅಲ್ಲಿ ಲೈವ್ ಕ್ಲಾಸಿಗೆ ಮತ್ತು ಭಾಳಷ್ಟು ಹೆಲ್ಪ್ ಆಗುತ್ತೆ. ಆಶ್ಚರ್ಯ ಆಗುತ್ತೆ, TETಯಲ್ಲಿ ಎಕ್ಸಾಮ್ ನಡೆದು ಕೀ ಆನ್ಸರ್ ಬಂದಮೇಲೂ ಕೂಡ 4 ರಿಂದ 5 ಜನ ಅಡ್ಮಿಷನ್ ಆಗಿದ್ದಾರೆ. ಯಾಕೆ ಅಂದರೆ ಒಳಗಡೆ ಇರುವಂಥ ಕಂಟೆಂಟು ನಾಟ್ ಓನ್ಲಿ ಫಾರ್ TET, GPSTವರೆಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇರಲಿ, ನೀವು ಕಾಲ್ ಫಾರ್ ಆದಮೇಲೆ ನೀವು ಜಾಯ್ನ್ ಆಗಿ, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಈಗಲಿಂದನೇ ಸ್ಟಡಿ ಮಾಡಲಿಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ನೀವು ಸ್ಟಡಿ ಮೆಟೀರಿಯಲ್ಸ್ಗಾಗಿ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಚಾಟ್ ವಿತ್ ಮೀ. ನೋಡ್ಬೋದು, ಇಲ್ಲಿ ನೀವು ಚಾಟ್ ಅಂತ ಆಪ್ಷನ್ ಇದೆ, ಇಲ್ಲಿ ನನಗೆ ನೀವು ಕ್ವಶನ್ಸನ್ನು ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಸಾಕಷ್ಟು ಜನ ಇಲ್ಲಿ ಇದ್ದಾರೆ, ಅವರು ನನಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, 140 ಮೆಸೇಜಸ್ ಈಗ ಆಲ್ರೆಡಿ ನನಗೆ ಬಂದಿದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದಿಷ್ಟು TM ಲರ್ನಿಂಗ್ ಸೆಂಟರ್ ಆ್ಯಪ್ನ ಒಂದಷ್ಟು ವಿಶೇಷತೆಗಳು. ಇದು ಹೀಗೆ ಮುಂದುವರಿತದೆ. ನಾನು ಒಂದು ಕೋರ್ಸನ್ನು, ಟೆಸ್ಟ್ ಸೀರೀಸನ್ನು ತಯಾರು ಮಾಡ್ತಾ ಇದ್ದೀನಿ, ನೋಡ್ಬೋದು. ಅದನ್ನು ಪಬ್ಲಿಷ್ ಮಾಡಿಲ್ಲ. ಹಾಗೆ ಸೈಕಾಲಜಿಗೂ ಕೂಡ ಒಂದು ಕ್ಲಾಸ್ ಇತ್ತು, ಅನ್ಫಾರ್ಚುನೇಟ್ಲಿ ಅದಕ್ಕೆ ಫ್ಯಾಕಲ್ಟಿ ಕಡಿಮೆ ಇರೋದ್ರಿಂದ ಮಾಡ್ತಾ ಇಲ್ಲ. ಸೊ ಇದನ್ನು ಆದಷ್ಟು ಬೇಗ ಪಬ್ಲಿಷ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಬಟ್ ಅದು ಕಂಪ್ಲೀಟಾಗಿ ಒಂದು ನೋಟಿಫಿಕೇಷನ್ ಅಂತ ಬಂದರೆ ಮಾತ್ರ ನಾನು ಅದನ್ನು ಪಬ್ಲಿಷ್ ಮಾಡ್ತೇನೆ. ಅದರ್ವೈಸ್ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ಇನ್ನಷ್ಟು ಫೀಸ್ ರೆಡ್ಯೂಸ್ ಮಾಡುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಆ ಕೋರ್ಸ್ ಕೂಡ. ಅದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ನೀವು ನೋಡ್ಬೋದು, ಇನ್ನು ಕಂಟೆಂಟ್ ಎರಡೇ ಹಾಕಿದ್ದೀನಿ. ದಟ್ ಮೀನ್ಸ್ ಟೆಸ್ಟನ್ನು ಹಾಕಿದ್ದೀನಿ. ಅದರಲ್ಲಿ ಏನು ಟೆಸ್ಟ್ಗಳನ್ನು ಕೊಡ್ತಾಯಿದ್ದೀನಿ. ರೆಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಕಂಟೆಂಟ್ ಬಿಲ್ಡಪ್ ಆಗ್ತಾಯಿದೆ. ಸೊ ಟ್ರಯಾಂಗಲ್ಸ್ ಮೇಲೆ ಒಂದಷ್ಟು ಕ್ವಶನರೀಸ್ ಹಾಕಿದ್ದೀನಿ, 20, 30, 40 ಕ್ವಶನ್ಸು. ಸೊ ಈ ಕ್ವಶನ್ಸ್ಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸ ನಿಮಗೆ ಮಾಡ್ತೇನೆ. ಓಕೆ, ಸೊ ಅಂದರೆ ಟ್ರಯಾಂಗಲ್ ಚಾಪ್ಟರ್ ಮೇಲೆ ಯಾವುದೇ ಕಾನ್ಸೆಪ್ಟ್ ಬಂದರೂ ಕೂಡ ಕ್ಲಿಯರ್ ಆಗಬೇಕು. ಅಂದರೆ ಈಗ ನೀವು ಸಿಲೆಬಸ್ಸನ್ನು ನೋಡಿರ್ಬೋದು. ಸೊ ಈಗ ಸಿಲೆಬಸ್ಸನ್ನು ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆ ಸಿಲೆಬಸ್ ಪ್ರಕಾರನೇ ನಿಮಗೆ ಕ್ಲಾಸಸ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗಿಷ್ಟ ಆದರೆ ಈ ಒಂದು ಆ್ಯಪ್ ಬಗ್ಗೆ ನೀವು ಡೌನ್ಲೋಡ್ ಮಾಡಿ ಈಗಲೇ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಹಾಗೆ TM ಲರ್ನಿಂಗ್ ಸೆಂಟರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ. ಈಗ ಸಿಲೆಬಸ್ಸನ್ನು ನೋಡ್ಕೊಂಡು ಬರೋಣ. TM ಲರ್ನಿಂಗ್ ಸೆಂಟರ್ ಒಂದು ಆ್ಯಪಿನ ವಿಶೇಷತೆ ತಿಳ್ಕೊಂಡ್ರಿ. ಹಾಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಆ ಸಿಲೆಬಸ್ಸನ್ನು ಮತ್ತು ನಮ್ಮ ಚಾನಲಲ್ಲಿರುವಂಥ ಕಂಟೆಂಟಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ, ಬನ್ನಿ. ಥ್ಯಾಂಕ್ ಯು. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಏನನ್ನು ಓದಬೇಕು ಮತ್ತು ಯಾವ್ಯಾವ ಸಿಲೆಬಸ್ಸನ್ನು ಇದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಪೇಪರ್ 2ಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಏನೇನು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಾವು ಎಷ್ಟು ಸಿಲೆಬಸ್ನಲ್ಲಿ ಪಕ್ಕಾ ಇರ್ತೀವೋ ಅಷ್ಟು ನಮಗೆ ಪರೀಕ್ಷೆಗಳು ಸಹಾಯ ಆಗುತ್ತೆ. ಸೊ ಮೊದಲಿಗೆ ಏನಂತ ಕೊಟ್ಟಿದ್ದಾರೆ ನೋಡಿ, ನಂಬರ್ ಸಿಸ್ಟಮ್ಮು. ಇದು 6th, 7th, 8th, 9th, 10th ಎಲ್ಲ ಒಂದು ಪಠ್ಯಪುಸ್ತಕದಲ್ಲಿ NCERTC ಎಸ್ಪೆಷಲಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನಂಬರ್ ಸಿಸ್ಟಮ್, ಪ್ಲೇಸ್ ವ್ಯಾಲ್ಯೂ, ಎಕ್ಸ್ಪ್ಯಾಂಡೆಡ್ ಫಾರ್ಮು, ಬೇಸಿಕ್ ಆಪರೇಷನ್ಸ್ ಮತ್ತು ಸಿಂಪ್ಲಿಫಿಕೇಷನ್ಸು, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್, ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ಆ್ಯಂಡ್ ರಿಯಲ್ ನಂಬರ್ಸ್, ಸ್ಕ್ವೇರ್ ಆ್ಯಂಡ್ ಕ್ಯೂಬಿಕ್ ನಂಬರ್ಸ್, ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬ್ ರೂಟು, ಪ್ಲೇಯಿಂಗ್ ವಿತ್ ನಂಬರ್ಸ್, HCF, LCM, ಫಂಡಮೆಂಟಲ್ ಥಿಯರಮ್ and of arithmetics and ratio and proportion, comparing quantities. ಸೊ ಇಷ್ಟು ನಂಬರ್ ಸಿಸ್ಟಮಲ್ಲಿ ಇರೋವಂಥ ಸಿಲೆಬಸ್ಸು ಬೇಸಿಕ್ ಆಗಿ ಇರುತ್ತೆ. ಆದರೆ ಇದು ಪರೀಕ್ಷೆ ಕಳೆದ ಬಾರಿ ರೆಕ್ರೂಟ್ಮೆಂಟಲ್ಲಿ ನೋಡಿದಾಗ ಸಿಂಪಲಾಗೇ ಇರುತ್ತೆ. ಏನು ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಪ್ರಶ್ನೆಗಳಿತ್ತು ಅದೇ ರೀತಿ ನಮಗೆ ಕ್ವಶನ್ ನೋಡಲಿಕ್ಕೆ ಈಸಿ ಅನಿಸುತ್ತೆ, ಆದರೆ ಬರೆಯುವಾಗ ಸ್ವಲ್ಪ ಟಫ್ ಅನಿಸುತ್ತೆ. ಹಾಗಾಗಿ ಎಕ್ಸ್ಪ್ಲೈನ್ ಸ್ವಲ್ಪ ಬರೋದು ಪ್ರಾಕ್ಟೀಸ್ ಮಾಡೋದು. ಮ್ಯಾಥಮೆಟಿಕ್ಸಲ್ಲಿ ನೀಟಾಗಿ ಬರೋದು ಅಂತೀವಿ ನಾವು. ಅಂದರೆ ಹೆಂಗೆ ಅಂದರೆ, ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ, ಬರೀ ಆನ್ಸರ್ ಅಷ್ಟೇ ಬಂದರೆ ಸಾಕು, ಆಪ್ಷನ್ಸಲ್ಲಿ ಇರ್ತಿತ್ತು ಅಂತ ಅಂದ್ಕೊತಿದ್ವಿ. ಬಟ್ ಅದು 50 ಮಾರ್ಕ್ಸಿಗಷ್ಟೇ MCQ ಪ್ರಶ್ನೆಗಳು. ಬಟ್ ಇನ್ನು ಉಳಿದಂಥ 100 ಮಾರ್ಕ್ಸಿಗೆ ಅದರಲ್ಲಿ 50 ಮಾರ್ಕ್ಸ್ ಮ್ಯಾಥ್ಸು, 50 ಮಾರ್ಕ್ಸ್ ಸೈನ್ಸ್ ಇರುತ್ತೆ. ನೆಕ್ಸ್ಟ್ ಸರ್ಟ್ಸ್ ಇದೆ, ಡೆಫಿನೇಷನ್, ಬೇಸಿಕ್ ಆಪರೇಷನ್, ಸಿಂಪ್ಲಿಫಿಕೇಷನ್, ಬೈನಾಮಿಯಲ್ ಸರ್ಟ್ಸ್, ರ್ಯಾಷನಲೈಸೇಷನ್ ಆಫ್ ಸರ್ಟ್ಸ್, ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಸೆಟ್ಸ್ ಇದೆ, ಪ್ರಾಪರ್ಟೀಸ್, ಟೈಪ್ಸ್, ಲಾಸ್ ಮತ್ತು ವೆನ್ ಡಯಾಗ್ರಾಮ್,
ದಿ ಟಿ ಆಫ್ ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟು ಪ್ರೋಗ್ರೆಷನ್ಸ್ ಇದೆ, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಇದೆ, ಎ ಪಿ ಜಿ ಪಿ ಮತ್ತು ಎಚ್ ಪಿ ಇದೆ, ಮತ್ತು ಮೀನ್ಸ್ ಕೂಡ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೊಮೆಟ್ರಿಕ್ ಪ್ರೋಗ್ರೆಷನ್ ಮತ್ತು ಹಾರ್ಮೋನಿಕ್ ಪ್ರೋಗ್ರೆಷನ್ ಮತ್ತು ಮೀನ್ಸ್ ಅಂತ ಕೂಡ ಇದೆ. ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಯುನೈಟರಿ ಮೆಥಡ್ ಅಂದರೆ ಏಕಾಂಶ ಪದ್ಧತಿ ಅಂತ ನಾವು ಕರಿತೀವಿ. ಪರ್ಸಂಟೇಜ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ರೋಕರೇಜ್, ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟ್, ಹೇರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್. ಸೊ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. 9th ಸ್ಟ್ಯಾಂಡರ್ಡಲ್ಲಿ ಇದು ಕಾಂಪೌಂಡ್ ಇಂಟ್ರೆಸ್ಟು ಮತ್ತು ಅವೆಲ್ಲ ಕೂಡ ಕವರ್ ಆಗಿದೆ. ಲಾಸ್ಟ್ ಹಳೆ ಸಿಲೆಬಸ್ಸಲ್ಲೂ ಇದೆ, ಹೊಸ ಸಿಲೆಬಸ್ಗಳು ಕೂಡ ಇದೆ. ಈ ಪರ್ಸಂಟೇಜ್ ಮೇಲೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ನಾನು ಈಗಾಗಲೇ ನಿಮಗೆ ಪ್ರಾಬ್ಲಮ್ಸನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಕ್ಲಾಸ್ ಇಂಟರ್ವಲ್ ಇದೆ ಆ್ಯಂಡ್ ಟೈಪ್ಸ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್ ಮೆಜರ್ಮೆಂಟ್ಸು, ಕೋ ಎಫಿಷಿಯೆಂಟ್ ಆಫ್ ವೇರಿಯೇಷನ್, ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸಂಖ್ಯಾ ನೆಕ್ಸ್ಟ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಇದೆ, ಮೀನಿಂಗು, ಫಾರ್ಮುಲೆ, ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲು, ಫ್ಯಾಕ್ಟೋರಿಯಲ್ ನೋಟೇಷನ್ ಅಂತ ಬರುತ್ತೆ. ಅಂದರೆ ಫ್ಯಾಕ್ಟೋರಿಯಲ್ ಆಫ್ 4 ಅಂದರೆ 4 × 3 × 2 × 1 ಆ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಇದೆ, ಮೀನಿಂಗ್ ಟೈಪ್ಸ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಈವೆಂಟ್ಸ್, ಟೈಪ್ಸ್ ಆಫ್ ಈವೆಂಟ್ಸ್, ಅಡಿಷನಲ್ ರೂಲ್ಸ್, ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಕೇಳ್ತಾರೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾ, ಬೇಸಿಕ್ ಟರ್ಮ್ಸ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಬೇಸಿಕ್ ಆಪರೇಷನ್ಸ್, ಸ್ಪೆಷಲ್ ಪ್ರಾಡಕ್ಟ್ಸ್, ಫ್ಯಾಕ್ಟರೈಸೇಷನ್, ಐಡೆಂಟಿಟೀಸ್, ಕಂಡೀಷನಲ್ ಐಡೆಂಟಿಟೀಸ್, HCF ಆ್ಯಂಡ್ LCM. ಅಂದರೆ ಆಲ್ಜಿಬ್ರಾದಲ್ಲಿ ಕೂಡ HCF ಮತ್ತು LCM ಕೇಳ್ತಾರೆ. ಇದು ನಿಮಗೆ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದ ಭಾಳ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಇದೆ, ಮೀನಿಂಗ್ಸ್ ಆ್ಯಂಡ್ ಟೈಪ್ಸು, ಝೀರೋಸ್ ಆಫ್ ಪಾಲಿನಾಮಿಯಲ್ಸ್, ಡಿವಿಷನ್ ಆಲ್ಗರಿದಮು, ರಿಮೈಂಡರ್ ಫ್ಯಾಕ್ಟರ್ ಥಿಯರಮ್ ಇದೆ. ರಿಮೈಂಡರ್ ಫ್ಯಾಕ್ಟರ್ ಥಿಯರಮ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಸಿಂಥೆಟಿಕ್ ಡಿವಿಷನ್ ಥಿಯರಮ್ ಅದು ಕೂಡ ಇದೆ. ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ ಅಲ್ಲಿ ಸರಳ ಸಮೀಕರಣಗಳು ಅಂತೀವಿ. ಲೀನಿಯರ್ ಈಕ್ವೇಷನ್ನು, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ನು, ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್. ಅದರಲ್ಲಿ ಏನು ಮಾಡೋದು, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದೆ, ಆಮೇಲೆ ವರ್ಜಿಸುವ ವಿಧಾನ ಇದೆ, ಈ ಥರ ಬೇರೆ ಬೇರೆ ಮೆಥಡ್ಸ್ ಇದಾವೆ ಅದರಲ್ಲಿ. ನೆಕ್ಸ್ಟು ಎಕ್ಸ್ಪೋನೆಂಟ್ಸು, ಲಾಸ್ ಮತ್ತು ಪ್ರಾಬ್ಲಮ್ಸು. 5 ಲಾ ಇದ್ದಾವೆ ಎಕ್ಸ್ಪೋನೆನ್ಷಿಯಲ್ ಲಾಸ್, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಫೋರ್ತ್ ಆ್ಯಂಡ್ ಫಿಫ್ತ್ ಲಾ, ಮತ್ತು ಅದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಕೇಳ್ಬೋದು. ಸೊ ಸಾಲ್ವ್ ಅಂತ ಅಷ್ಟೇ ಕೇಳ್ತಾರೆ, ಅದನ್ನು ನಾವು ಎಕ್ಸ್ಪೋನೆಂಟ್ಸ್ ಅಂತ ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಮೀನಿಂಗ್ಸ್ ಆ್ಯಂಡ್ ಟೈಪ್ಸು, ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಡಿಸ್ಕ್ರಿಮಿನೆಂಟ್, ಸಮ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ರೂಟ್ಸ್, ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ನೆಕ್ಸ್ಟ್ ವೇರಿಯೇಷನ್ಸ್ ಇದೆ, ಮೀನಿಂಗ್ಸ್ ಆ್ಯಂಡ್ ಟೈಪ್ಸ್, ಪ್ರಾಬ್ಲಮ್ ಬೇಸ್ಡ್ ಆನ್ ವೇರಿಯೇಷನ್. ಬೇಸಿಕ್ ಜೊಮೆಟ್ರಿಕಲ್ ಐಡಿಯಾಸ್ ಇದೆ, ಅದರಲ್ಲಿ ಬೇಸಿಕ್ ಡೆಫಿನೇಷನ್ಸ್, ಆಕ್ಸಿಮ್ಸು, ಪಾಸ್ಟುಲೇಟ್ಸ್, ಸ್ಟೇಟ್ಮೆಂಟ್ ಆ್ಯಂಡ್ ಥಿಯರಮ್ಸ್, ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ. ಆಕ್ಸಿಮ್ಸ್ ಮತ್ತು ಪಾಸ್ಟುಲೇಟ್ಸಲ್ಲಿ ಪ್ರಶ್ನೆಗಳು ಮತ್ತು ಅದರಲ್ಲಿ ಯಾವ ರೀತಿ ಬೇಕಾದರೂ ಅವರು ಓನಾಗಿ ಕ್ವಶನ್ಸನ್ನು ಅರೈಸ್ ಮಾಡ್ಬೋದು. ನೆಕ್ಸ್ಟ್ ಟ್ರಯಾಂಗಲ್ಸ್ ಇದೆ, ಮೀನಿಂಗ್, ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ನು. ಆ ಕನ್ಸ್ಟ್ರಕ್ಷನ್ ಹೆಂಗೆ ಕೊಡ್ತಾರೆ ಅಂತ ಕೇಳ್ಬೋದು, ಡಿಸ್ಕ್ರಿಪ್ಷನ್ ಟೈಪ್ ಇರೋದೇ ಅದೇ ಉದ್ದೇಶಕ್ಕೆ ಕೊಡ್ಬೋದು ಅವರು. ಮತ್ತು ಏರಿಯಾ ಆ್ಯಂಡ್ ಪೆರಿಮೀಟರ್, ಹೆರಾನ್ಸ್ ಫಾರ್ಮುಲಾ, ಕಾಂಗ್ರಿಯಂಟ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ಸ್, ಕಾಂಗ್ರಿಯಂಟ್ ಲೈನ್ಸ್, ಸೆಂಟ್ರಾಯ್ಡ್ ಮತ್ತು ಸೆಂಟರ್ ಸರ್ಕಮ್ಟೆನ್ಸಸ್ ಆ್ಯಂಡ್ ಆರ್ಥ್ರೋ ಸೆಂಟರ್. ಸೊ ಇದು ನಿಮಗೆ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬಂದಿತ್ತು. ಲಾಸ್ಟ್ ಟೈಮ್ ಇದ್ರ ಮೇಲೇ ಆ್ಯಂಗಲ್ಸ್ ಕಂಡುಹಿಡಿಯಲಿಕ್ಕೆ ಒಂದು ಪ್ರಶ್ನೆ ಬಂದಿತ್ತು. ನೆಕ್ಸ್ಟ್ ಕ್ವಾಡ್ರಲ್ಯಾಟ್ರಲ್ಸ್, ಮೀನಿಂಗ್, ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ಸ್, ಏರಿಯಾ ಆ್ಯಂಡ್ ಪೆರಿಮೀಟರ್, ಥಿಯರಮ್ಸ್, ಇಷ್ಟು ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಪಾಲಿಗಾನ್ಸ್, ಮೀನಿಂಗ್ಸ್, ಟೈಪ್ಸ್, ಪ್ರಾಪರ್ಟೀಸ್, ಥಿಯರಮ್ಸ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸು, ಪಾಲಿಗಾನ್ಸ್ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಸರ್ಕಲ್ಸು, ಅದೇ ರೀತಿ ಮೆನ್ಸುರೇಷನ್ನು, ಟ್ರಿಗ್ನೋಮೆಟ್ರಿ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ಕೋಆರ್ಡಿನೇಟ್ ಜಾಮೆಟ್ರಿ, ಸಿಮೆಟ್ರಿ, ಮ್ಯಾಟ್ರಿಸಿಸ್ ಆ್ಯಂಡ್ ಪಾಲಿಹೈಡ್ರಾ ಆ್ಯಂಡ್ ನೆಟ್ವರ್ಕ್ಸ್, ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ. ಸೊ ಇಷ್ಟು ನಿಮಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಫಿಸಿಕ್ಸ್ ಇದೆ. ಈ ಫಿಸಿಕ್ಸಲ್ಲಿ ಕೂಡ ಯಾವ್ಯಾವ ಸಿಲೆಬಸ್ ಇದೆ ಮತ್ತು ಅದನ್ನು ಹೇಗೆ ಓದಬೇಕು, ಟೆಕ್ಸ್ಟ್ ಬುಕ್ಸ್ ಯಾವುವು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಲೆಬಸ್ ಪ್ರಕಾರ ಲೆಸನ್ಸ್ ನಡೆಯುತ್ತೆ ನಮ್ಮ ಚಾನಲಿಂದ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು
ಏನಾದರೂ ನಮಗೆ ಸೋರ್ಸಸ್ಸು ನೀವು ಕೊಡೋದಾದರೆ ನಮ್ಮ ಇಮೇಲ್ ಐ ಡಿಗೆ ನಿಮ್ಮ ಸೋರ್ಸನ್ನು ಅಪ್ಲೋಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿರ್ತಕ್ಕಂತಹ ನಿಮಗೆ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲಿಂದ ಈಗಾಗಲೇ ಲಭ್ಯವಿದ್ದಾವೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಯಾರು ಪತ್ರಿಕೆ 1 ಪತ್ರಿಕೆ 2 ನೀವು ಅಟೆಂಡ್ ಮಾಡ್ತಾ ಇದ್ದೀರಿ ಅವರಿಗೆ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಸಾಕಷ್ಟು ಬೇಸಿಕ್ ಮ್ಯಾಥ್ಸನ್ನು ಇದು ಒಳಗೊಂಡಿದೆ. ನೀವು ನೋಡ್ಬೋದು ನಮ್ಮ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋದರೆ ತುಂಬ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸಾಕಷ್ಟು ಜನ ನನಗೆ ಕರೆ ಮಾಡಿ ಹೇಳಿದ್ದಾರೆ, ಈಗ ಆಗಿರ್ತಕ್ಕಂತಹ TET ಫಲಿತಾಂಶ ಉತ್ತಮವಾಗಿ ಬರಲಿಕ್ಕೆ ಸರ್ ನೀವು ಸಾಕಷ್ಟು ಸಹಾಯವನ್ನು ಮಾಡಿದಿರಿ ಅಂಥೇಳಿ. ಸೊ ಅನೇಕ ತರಗತಿಗಳು ನಿಮಗೆ ಕೇವಲ ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲದೆ ಒಂದು ವಿಜ್ಞಾನಕ್ಕೆ ಹಾಗೂ ಸಮಾಜ ವಿಜ್ಞಾನ ಹಾಗೂ ಆಂಗ್ಲ ಭಾಷೆಗೆ ಅಂದರೆ ಇಂಗ್ಲೀಷ್ಗೂ ಕೂಡ ಕೆಲವೊಂದು ನಮ್ಮ ತರಗತಿಯಿಂದ ಕ್ಲಾಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹೀಗೆ ನೀವು ಪ್ಲೇಲಿಸ್ಟಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ಕೂಡ ನಿಮಗೆ ಲಭ್ಯ ಇರ್ತವೆ. ಇವುಗಳನ್ನು ನೋಡಿ, ಹಾಗೆ ಸೈಕಾಲಜಿ ಕ್ಲಾಸಸ್ ಕೂಡ ಇದೆ, ನೀವು ನೋಡ್ಬೋದು. ಕೊನೆಯ ಒಂದು ತಯಾರಿ, ಕ್ವಿಕ್ ರಿವಿಷನ್ ಆಗಿರ್ಬೋದು, ಒಂದು ಹೈಲೈಟ್ಸ್ ಕ್ಲಾಸು, ಆಡಿಯೋ ಕ್ಲಾಸಸ್ಗಳು ಮತ್ತು ಮಕ್ಕಳಿಗೆ ಕೂಡ ವರ್ಕ್ ಬುಕ್ಕನ್ನು ಬಿಡಿಸಿರ್ತಕ್ಕಂಥದ್ದು ಮತ್ತು ಕೆಲವೊಂದು ಪಾಠಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಇರ್ತವೆ. ಹಾಗೂ ವಿಜ್ಞಾನ ಪಾಠಗಳು ಕೂಡ ಇದೆ. ನೀವು ಅದನ್ನು 6 ಮತ್ತು 7ನೇ ತರಗತಿ ವಿಜ್ಞಾನ, ಗಣಿತ ಪಾಠಗಳು ಮತ್ತು ಎಜುಕೇಷನಲ್ ಸೈಕಾಲಜಿ ವಿಡಿಯೋಗಳು ಇವುಗಳನ್ನು ನೀವು ಅಬ್ಸರ್ವ್ ಮಾಡಿ, ಇವುಗಳಿಂದ ನೀವು ಕೂಡ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬೋಧನಾಶಾಸ್ತ್ರ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಹಾಗೆ ಪತ್ರಿಕೆ 1ರಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ಪ್ರತಿದಿನ 30 ಪ್ರಶ್ನೆಯಂತೆ ನಾನು ಟಾಪ್ 30 ಸೈಕಾಲಜಿ ಕ್ವಶನ್ಸನ್ನು ನಾನು ಚಾಪ್ಟರ್ ವೈಸ್ ಅನಲೈಸಿಸ್ ಮಾಡಿದ್ದೀನಿ. ಹಾಗೆ ಪ್ರಮುಖ ಅಂಶಗಳನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ, ಯಾಕೆಂದರೆ ನಾವು ಎಷ್ಟೇ ಓದಿದರೂ ಕೂಡ ಎಕ್ಸಾಮ್ನಲ್ಲಿ ನಮಗೆ ಅಪ್ಲೈಡ್ ಕೇಳೋದ್ರಿಂದ ಮಾರ್ಕ್ಸ್ಗಳು ವೇರಿಯೇಷನ್ ಆಗ್ತಾಯಿತ್ತು. ಆ ಎಲ್ಲ ಕಾರಣಕ್ಕಾಗಿ ನಿಮಗೆ ಈ ಒಂದು ವಿಡಿಯೋಗಳು ನಿಮಗೆ ಹೆಲ್ಪನ್ನು ಮಾಡ್ತವೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ತರಗತಿಗಳಿದ್ದಾವೆ. ಸೊ ನೀವು ಅವನ ಪ್ಲೇಲಿಸ್ಟಲ್ಲಿ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ಅಂತ ಹೇಳ್ತಾ, ಸೊ ಈ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಿಮ್ಮ ಮುಂದಿನ ಪರೀಕ್ಷಾ ತಯಾರಿ ಉತ್ತಮವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಶಾಲೆ ಡಿಸೆಂಬರ್ 31ರವರೆಗೂ ಕೂಡ ಇನ್ನೂ ಓಪನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಜನವರಿಯಿಂದ ಓಪನ್ ಆಗೋ ಸಾಧ್ಯತೆ ಇದೆ. ಹಾಗೆ ನಿಮಗೆ ಈ ಒಂದು ನೆಕ್ಸ್ಟು ಹೈಸ್ಕೂಲ್ ಕಾಲ್ಫಾರ್ ಆಗುತ್ತೆ ಅಥವಾ GPSTR ಕಾಲ್ ಆಗುತ್ತೆ ಅಂತ ಹೇಳಿ ನಮಗೆ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ರಿ. ಈಗ ಟೀಚರ್ಸಿನ ಒಂದು ಟ್ರಾನ್ಸ್ಫರ್ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಅದಕ್ಕೆ ಅಪ್ಲಿಕೇಶನ್ ಕೂಡ ತಗೊತಾ ಇದ್ದಾರೆ. ಸೊ ಟ್ರಾನ್ಸ್ಫರ್ ಪ್ರೋಸೆಸ್ ಮುಗಿದ ಕೂಡಲೇ ನಿಮ್ಮ ಒಂದು ರೆಕ್ರೂಟ್ಮೆಂಟಿನ ಬಗ್ಗೆ ಆದಷ್ಟು ಬೇಗನೆ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾ, ಅದಕ್ಕೆ ನೀವೆಲ್ಲರೂ ಕೂಡ ಸರಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಅವಕಾಶಗಳು ನಿಮಗೆ ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ನೀವು ಅದರ ಬಗ್ಗೆ ಸಫರ್ ಪಡಬೇಕಾಗತ್ತೆ. ಹಾಗೆಯೇ GPSTR ಪರೀಕ್ಷೆಗೆ 3ನೇ ಪೇಪರ್ ಇರುತ್ತೆ, ಅದು ಕನ್ನಡ ಇರುತ್ತೆ. ಅದಕ್ಕೂ ಕೂಡ ನಾನು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡ್ಬೋದು. ಮತ್ತು ಮೌಲ್ಯ ಶಿಕ್ಷಣ ಕೂಡ ಇದೆ, ಫಿಸಿಕ್ಸ್ ಕೂಡ ಇದೆ, ಮ್ಯಾಥ್ಸ್ ಕೂಡ ಇದೆ. ಇನ್ನು ಅನೇಕ ತರಗತಿಗಳಿಗೂ ನಮ್ಮ ಚಾನಲಲ್ಲಿ ಲಭ್ಯ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಬಗ್ಗೆ ನಿಮಗಿರ್ತಕ್ಕಂತಹ ಒಳ್ಳೆಯ ಅಭಿಪ್ರಾಯ ಮತ್ತು ನಿಮ್ಮ ಒಂದು ಧನಾತ್ಮಕವಾದ ಪ್ರತಿಕ್ರಿಯೆ ನನಗೆ ಸಾಕಷ್ಟು ಇನ್ನಷ್ಟು ವಿಡಿಯೋಗಳನ್ನು, ತರಗತಿಗಳನ್ನು ಮಾಡಬೇಕು ಅನ್ನೋ ಒಂದು ಉತ್ಸಾಹವನ್ನು ಕೊಟ್ಟಿದೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.